2, 1. ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ದ ಬಂಡಲ್ ಆಫ್ ಕ್ರಿಯೇಟಿವಿಟಿ ಚಾನಲ್. ನಾನೀಗ ಖಾರ ಸೇವೆ ಮಾಡಿ ತೋರಿಸ್ತೀನಿ ನಿಮಗೆಲ್ಲ. ಅದಕ್ಕೆ ಬೇಕಾಗುವ ಐಟಮ್ಸ್ ಏನೇನಂತ ಹೇಳಿದ್ರೆ, ಕಡಲೆ ಹಿಟ್ಟು 1 ಕಪ್ಪು, ಅಕ್ಕಿ ಹಿಟ್ಟು ಸ್ವಲ್ಪ, ಓಂ ಕಾಳು, ಹಸಿಮೆಣ್ಸಿನ ಪುಡಿ, ಉಪ್ಪು. ನೋಡಿ, ಇವಾಗ ಹಿಟ್ಟು ಕಲಿಸ್ಕೋಬೇಕು. ಒಂದು ಕಪ್, ಇದರಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಓಮ್ ಹಾಕ್ಕೋಬೇಕು, ಸ್ವಲ್ಪ ಸಾಕು. ಆಮೇಲೆ ಹಸಿಮೆಣ್ಸಿನ ಪುಡಿ ಸ್ವಲ್ಪ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ನೀವು ಎಷ್ಟು ಬೇಕಾದರೂ ಖಾರ ಹಾಕ್ಕೋಬೋದು. ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೋಬೋದು, ಕಮ್ಮಿ ಬೇಕಾದ್ರೆ ಕಮ್ಮಿ ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಇಟ್ಟಿದ್ದೆ ನಾನು, ಅದು ಕಾದಿದೆ. ಈಗ ಅದನ್ನು ಇದು ಕಡಲೆ ಹಿಟ್ಟಿಗೆ 1 ಸೌಟಷ್ಟು ಹಾಕ್ಕೋಬೇಕು. ಇವಾಗ ಬಿಸಿಯಾಗಿರೋ ಎಣ್ಣೆನ ಹಾಕ್ಕೋಬೇಕು. ನೋಡಿ, ಈ ಥರ ಬುಸ್ ಅಂತ ಬರಬೇಕು. ಇದನ್ನು ಒಂದು ಸ್ವಲ್ಪ ಹಾಕ್ಕೋಬೇಕು. ಈಗ ಎಣ್ಣೆ ಹಾಕ್ಕೊಂಡಿದ್ದೀವಿ ನಾವು. ಇದು ಯಾಕೆ ಎಣ್ಣೆ ಹಾಕ್ಕೋತೀವಿ ಅಂದರೆ, ಅದು ಗರ್ಗರಿಯಾಗಿ ಬರೋಕ್ಕೋಸ್ಕರ. ಅಕ್ಕಿ ಹಿಟ್ಟು ಅಷ್ಟೇ, ಅದಕ್ಕೆ ಹಾಕ್ಕೊಳ್ಳೋದು ಗರ್ಗರಿಯಾಗಿ ಬರೋದಕ್ಕೋಸ್ಕರ. ಇವಾಗ ಈ ಹಿಟ್ಟನ್ನ ಕಲಿಸ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಇದು ಬಿಸಿ ಇರುತ್ತೆ, ಹುಷಾರಾಗಿ ಮಿಕ್ಸ್ ಮಾಡಿಕೊಂಡು, ಫಸ್ಟು ಎಣ್ಣೆ ಹಾಕಿರೋದನ್ನು ಮಿಕ್ಸ್ ಮಾಡಿಕೊಂಡು, ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ, ಇವಾಗ ನೀರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ, ಜಾಸ್ತಿ ಹಾಕ್ಕೊಂಬಿಡ್ಬಿಡಿ ತಕ್ಷಣ. ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಈಗ ನೋಡಿ, ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಕಲಿಸ್ಕೋಬೇಕು ಇನ್ನೊಂಚೂರು. ಈಗ ನೋಡಿ, ಹಿಟ್ಟು ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಈ ಥರ ಹಿಟ್ಟು ಕಲಿಸ್ಕೋಬೇಕು. ತುಂಬ ಗಟ್ಟಿನೂ ಕಲಿಸ್ಕೋಬೇಡಿ, ತುಂಬ ಅಳಕನೂ ಕಲಿಸ್ಕೋಬೇಡಿ. ಈ ಥರ ಕಲಿಸ್ಕೋಬೇಕು. ಕಲಿಸ್ಕೊಂಡು ಇವಾಗ ಚಕ್ಲಿ ಒರಳಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಯಾಕಂದರೆ ಅದು ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಒಂಚೂರು ಎಣ್ಣೆ ಸವರ್ಕೊಂಡು, ಈ ಥರ ಒಂಚೂರು ಎಣ್ಣೆನ ಸವರ್ಕೋಬೇಕು. ಇದಕ್ಕೆ ಚೆನ್ನಾಗಿ ನಾದ್ಕೋಬೇಕು. ಒಂಚೂರು ನಾದ್ಕೊಂಡ್ಮೇಲೆ ಈಗ ಆ ಚಕ್ಲಿ ಒರಳಿಗೆ ಹಾಕ್ಕೋಬೇಕು. ಚಕ್ಲಿ ಒರಳು ಎಷ್ಟು ಹಿಡಿಸುತ್ತೋ ಅಷ್ಟನ್ನು ಹಾಕ್ಕೋಬೇಕಷ್ಟೆ. ಅದ್ರ ಮೇಲೆ ಇದನ್ನು ಪ್ರೆಸ್ ಮಾಡೋದನ್ನು ಇಟ್ಕೋಬೇಕು. ನೋಡಿ, ಈಗ ಎಣ್ಣೆ ಒಲೆ ಮೇಲೆ ಇಟ್ಟಿದ್ದೀವಿ. ಕಾದಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳೋಕ್ಕೆ ಒಂಚೂರು ಹಿಟ್ಟನ್ನ ಉಂಡೆ ಮಾಡಿ ಇದಕ್ಕೆ ಹಾಕಿ. ನೋಡಿ, ಇವಾಗ ಈ ಥರ ಮೇಲಿಗೆ ಬಂತಲ್ವ ಅದು. ಇವಾಗ ಖಾರ ಸೇವೆನ ಹಿಂಡಬೇಕು. ನೋಡಿ, ಈಗ ಹಿಂಡಬೇಕು. ಈ ಥರ ಸಣ್ಣ ಉರಿ ಮಾಡಿಕೊಂಡು ಹಿಂಡಬೇಕು. ಈಗ ತಕ್ಷಣ ತಿರುವಾಕಬೇಡಿ. ತಿರುವಾಕಕ್ಕೆ ಹೋದರೆ ಮುರಿದೋಗ್ಬಿಡುತ್ತೆ ಎಲ್ಲನೂ. ಅದಕ್ಕೋಸ್ಕರ ಸ್ವಲ್ಪ ಆದಮೇಲೆ ಆಮೇಲೆ ತಿರುವಾಕಬೇಕು. ನೋಡಿ, ಇವಾಗ ಹಿಂಗೆ ಎತ್ತಿ ನೋಡಿ, ಇದು ಆಗಿದೆ ಅಂತ ಗೊತ್ತಾಯ್ತಲ್ವ. ಇವಾಗ ತಿರುವ ಹಾಕಿ. ನೋಡಿ, ಇವಾಗ ಇದು ಚೆನ್ನಾಗಿ ಆಗಿದೆ. ಈಗ ಇದನ್ನು ತೆಗೆದು ಕಣ್ಣಿನ ಪಾತ್ರೆ ಇರುತ್ತಲ್ಲ, ಅದಕ್ಕೆ ಹಾಕೋಬೇಕು. ನೋಡಿ, ಈಗ ತಿರ್ಗಾ ಇನ್ನೂ ಒಂದು ತಿಂತಾಯಿದ್ದೀವಿ ಖಾರ ಸೇವನ. ಹೇಗೆ ಅದು ಮೇಲೆ ಬರ್ತಾಯಿದೆ. ಇವಾಗ ಇದನ್ನು ಹಿಂಗೆ ತೆಗೆದು ನೋಡಬೇಕು. ನೀವು ನೋಡಿದ್ಮೇಲೆ ಗಟ್ಟಿಯಾಗಿದೆ ಎಲ್ಲ ಅಂತಂದಮೇಲೆ ತಿರುವಾಕಬೇಕು. ನೋಡಿ, ಇವಾಗ ಬೆಂದಿದೆ ಇದು ಚೆನ್ನಾಗಿ. ಈಗ ಇದನ್ನು ತೆಗೆದು ಬಿಡಬೇಕು.
ಸಣ್ಣಗಿರೋ ಬಿಲ್ಲೆ ಹಾಕ್ಕೊಂಡಿದ್ದೀನಿ. ಇದು ಖಾರ ಶೇವೆ ಅಂತ ಎಲ್ಲ ಕಡೆ ಸಿಗುತ್ತೆ. ಇದನ್ನು ನೀವು ಮನೇಲೇ ಮಾಡ್ಕೋಬೋದು. ನೋಡಿ ನಾನು ತೋರಿಸ್ತೀನಿ. ಇದೇ ಹಿಟ್ಟಲ್ಲೇ ನೀವು ಮಾಡ್ಕೋಬೋದು ಅದನ್ನು. ಇದು ನೋಡಿ ಬೇಗ ತಿರುವು ಹಾಕಬೇಕು. ತುಂಬ ಬೇಗ ಬೆಂದ್ಕೊಂಬಿಡುತ್ತೆ ಇದು. ಈ ಥರ ನೀವು ಮಾಡಿಕೊಂಡ್ರೆ ಬೇಲ್ಪುರಿ ಮಾಡಿದ್ರೆ, ಗಿರ್ಮಿಟ್ ಮಾಡಿದ್ರೆ ಅದಕ್ಕೆಲ್ಲ ಮೇಲೆ ಹಾಕ್ಕೊಂಡು ತಿನ್ಬೋದು. ಆಗುತ್ತೆ. ಇದು ಎಷ್ಟು ಬೇಗ ಆಗೋಗುತ್ತೆ ನೋಡಿ. ನೋಡಿ ಹೇಗೆ ಮೇಲೆ ಬರ್ತಾ ಇದೆ. ತುಂಬ ಬೇಗ ಬರುತ್ತೆ ಇದು. ತಿರುವಾಕಬೇಕಾಗತ್ತೆ. ನೋಡಿ ಈಗ ಒಂದು ಸಣ್ಣ ಬಿಲ್ಲೆ, ಒಂದು ದಪ್ಪ ಬಿಲ್ಲೆಯಲ್ಲಿ ಎರಡರಲ್ಲೂ ಮಾಡಿದ್ದೀನಿ. ಇದು ನೋಡಿ, ನೀವು ನೋಡಿದ್ಮೇಲೆ ಇದು ಸಾಮೂಹಿಕವಾದ ಅಡುಗೆ. ಇದು ತಿಂಡಿ. ಇವಾಗ ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ. ಎಲ್ಲರೂ ನೀವು ಖಂಡಿತ ಕೃಷ್ಣ ಜನ್ಮಾಷ್ಟಮಿ ದಿವಸ ಕರೆದು ಪದಾರ್ಥ ಮಾಡಬೇಕು ಅಂತಾರೆ. ಇದನ್ನು ಮಾಡಿ ನೋಡಿಬಿಟ್ಟು ನಮಗೆ ನಮ್ಮ ಬಂಡಲ್ ಆಫ್ ಕ್ರಿಯೇಟಿವಿಟಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.